ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈದೇಹಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಸದ್ಯ ನಮ್ಮ ಜೊತೆ ಆಸ್ಪತ್ರೆಯ ವೈದ್ಯರಾಗಿರುವಂತಹ ರವಿಬಾಬು ಅವರು ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪೇಷಂಟ್ ಕಂಡೀಷನ್ ಹೇಗಿದೆ, ಯಾವ ರೀತಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಿಮಗೆ? ಮೇಡಮ್, ಎಲ್ಲ ಪೇಷಂಟ್ಸ್ ಸ್ಟೇಬಲ್ ಇದೆ. ಇವತ್ತು ಇಬ್ಬರು ಪೇಷಂಟ್ ಡಿಸ್ಚಾರ್ಜ್ ಮಾಡ್ಕೊತಾ ಇದ್ವಿ. ಇಬ್ಬರು ಪೇಷಂಟ್ಸ್ಗೆ ನೋಡ್ಕೊಳ್ಬೇಕು. 72 ಅವರ್ಸ್ ಅಬ್ಸರ್ವೇಷನ್ ಮಾಡ್ಕೊಳ್ಬೇಕು. ಆಮೇಲೆ ಕಂಡೀಷನ್ ಇಂಪ್ರೂವ್ ಆಗಿದೆ ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊತಾ ಇದ್ದೀವಿ. ಸರ್, ಈಗ ನಾಗಶ್ರೀ ಅವರ ಕಂಡೀಷನ್ ಹೇಗಿದೆ? ಯಾಕಂದ್ರೆ ಸ್ವಲ್ಪ ಮೇಜರ್ ಇಂಜುರಿ ಅವರಿಗೆ ಆಗಿರುವಂತದ್ದು, ದೃಷ್ಟಿ ಬರಬಹುದಾ ಹೇಗೆ ಅಂತ ಹೇಳಿ? We have to see 72 hours. We have done the surgery. She is improving, but we can't tell. ಸರ್, ಈಗ ನಿನ್ನೆ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ರಿ ಅಂತ ಹೇಳಿ, ಡಿಸ್ಚಾರ್ಜ್ ಮಾಡುವಾಗ ಅವರ ಕಂಡೀಷನ್ ಹೇಗಿತ್ತು? ಮತ್ತೇನಾದ್ರೂ ಅವ್ರನ್ನ ಬರಕ್ಕೆ ಹೇಳಿದ್ರೆ? Stable. They are stable. ಎಲ್ಲರೂ ಇಬ್ರು ಸ್ಟೇಬಲ್. That's why we discharge them. They have not come to us. ಸರ್, ಉಳಿದ ಪೇಷಂಟ್ಗೆ ಒಂದಿಬ್ಬರಿಗೆ ಕಿವಿಗೆ ಏನೋ ಇಂಜುರಿ ಆಗಿದೆ ಮತ್ತೆ We are discharging that kiwi patient injuries people. We are discharging them now today. Thank you. ಇದಿಷ್ಟು ವೈದ್ಯರ ಮಾತು. ಅವ್ರು ಹೇಳ್ತಾ ಇರುವಂತದ್ದು, ಒಂದಷ್ಟು ಜನರಿಗೆ ಇಂಜುರಿ ಆಗಿದೆ, ಅವರಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ನಾವು ವೈದ್ಯರ ತಂಡ ಕೊಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.